ಅಡುಗೆ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಮನೆಯಲ್ಲಿ ಗೋಲ್ಡನ್ ಫೇಶಿಯಲ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಭಾಳ ಸಿಂಪಲ್, ಹಾಗೆ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಳ್ಳೋದು. ಮತ್ತು ಇದು ಬೆಸ್ಟ್ ಹೋಮ್ ರೆಮಿಡಿ. ನಿಮ್ಮ ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕಾಗಿರ್ಬೋದು, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ನಿವನ್ ಸ್ಕಿನ್ ಟೋನ್ ಎಲ್ಲದಕ್ಕೂ ಬೆಸ್ಟ್ ರೆಮಿಡಿ. ಇದನ್ನು ಹೇಗೆ ಮಾಡ್ಕೊಳ್ಬೇಕು ಅಂತಂದರೆ, ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಚಿಲ್ಡ್ ಮೊಸರನ್ನ ಯೂಸ್ ಮಾಡಿ. ನಂತರ ನಾನಿಲ್ಲಿ 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತರಿಯಾಗಿರುವಂಥ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ನಂತರ ನಾನಿಲ್ಲಿ 1 ಚಮಚದಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅರ್ಧ ಚಮಚದಷ್ಟು ಕಸ್ತೂರಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಕಸ್ತೂರಿ ಅರಿಶಿನ ಯೂಸ್ ಮಾಡಿ, ಯಾಕೆಂದರೆ ಇದು ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದ ಸ್ಟೇನನ್ನು ಬಿಡೋದಕ್ಕೆ ಬಿಡಲ್ಲ. ಸೊ ಅದರಿಂದ ನಿಮಗೆ ಕ್ಲಿಯರ್ ಸ್ಕಿನ್ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೇರೆ ಯಾವುದಾದ್ರೂ ಅರಿಶಿನ ನೀವು ಯೂಸ್ ಮಾಡಿದ್ರೆ ಆದಷ್ಟು ಮುಖದಲ್ಲಿ ಆ ಕಲೆಗಳು ಹಾಗೆ ಇರುತ್ತೆ, ಎಲ್ಲೋ ಆಗಿ. ಸೊ ಅದಕ್ಕೋಸ್ಕರ ನೀವಿಲ್ಲಿ ಆದಷ್ಟು ಕಸ್ತೂರಿ ಅರಿಶಿನ ಯೂಸ್ ಮಾಡಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಇದನ್ನು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಹಾಕಿರೋ ಕಸ್ತೂರಿ ಅರಿಶಿನ ಎಲ್ಲ ಕಡೆ ನೀಟಾಗಿ ಬ್ಲೆಂಡ್ ಆಗೋ ತನಕ ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಆನ್ಲೈನ್ ಕ್ವಾಲಿಟಿ ಸ್ಟೋರ್ ಅವ್ರದ್ದು ಕಸ್ತೂರಿ ಅರಿಶಿನ. ಇದನ್ನು ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿದೆ. ಈ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ನಂತರ ನಾವು ಮುಖನ ಕ್ಲೀನ್ ಮಾಡಿಕೊಂಡು ಯಾವುದೇ ರೀತಿಯಾದ ಮೇಕಪ್ ಇಲ್ಲದೆ ಇರೋ ಹಾಗೆ ಇದನ್ನು ನಾವು ಹಚ್ಕೊಳ್ಬೇಕು. ಎಲ್ಲ ಮುಖದಲ್ಲಿ ಏನಾದರೂ ನಾವು ಮೇಕಪ್ ಹಚ್ಚಿದ್ರೆ ಅಥವಾ ಯಾವುದಾದ್ರೂ ಕ್ರೀಮ್ಸ್ ಅಪ್ಲೈ ಮಾಡಿದರೆ ಆದಷ್ಟು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಸ್ಕಿನ್ನನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದ ನಂತರನೇ ನೀವು ಯಾವುದೇ ಹೋಮ್ ರೆಮಿಡಿನ ಟ್ರೈ ಮಾಡಿ. ಮತ್ತು ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಈ ರೆಮಿಡಿನ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನೀವು ಆದಷ್ಟು ಸ್ನಾನಕ್ಕಿಂತ ಮುಂಚೆ 2 ನಿಮಿಷ ಇರೋ ರೀತಿ ಯೂಸ್ ಮಾಡಿ, ನಿಮಗೆ ತುಂಬ ಒಳ್ಳೆ ಗ್ಲೋ ಬರುತ್ತೆ. ಸೊ ನೀವು ಹೊರಗಡೆ ಪಾರ್ಲರಲ್ಲಿ ಗೋಲ್ಡನ್ ಫೇಶಿಯಲ್ಗೆ 1000 ರೂಪಾಯಿ ಕೊಡೋದಕ್ಕಿಂತ ಅಡುಗೆ ಮನೆಯಲ್ಲಿರುವಂಥ ಈ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿರುತ್ತೆ. ಮತ್ತು ನಿಮ್ಮ ಸ್ಕಿನ್ನನ್ನು ಕೂಡ ಯಾವುದೇ ರೀತಿಯಾದ ಡ್ಯಾಮೇಜ್ ಮಾಡಲ್ಲ, ಯಾವುದೇ ರೀತಿಯಾದ ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ ನಾವಿಲ್ಲಿ. ಸೊ ಸ್ಕಿನ್ನು ಕೂಡ ತುಂಬ ಗ್ಲೋ ಬರುತ್ತೆ. ಸೊ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ಅಪ್ಲೈ ಮಾಡ್ಕೊಂಡಿದ್ದ ನಂತರ ನಾವು 2 ಕೈಯಿಂದ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಒಂದ್ಸಲ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇದರಿಂದ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ, ಸನ್ ಟ್ಯಾನ್ ರಿಮೂವ್ ಆಗುತ್ತೆ, ಪಿಗ್ಮೆಂಟೇಷನ್ ಕ್ಲಿಯರ್ ಆಗುತ್ತೆ. ಸೊ ನೀಟಾಗಿ ನಾವು ಮುಖನ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ, ಲೈಟಾಗಿ ಸ್ಕ್ರಬ್ ಮಾಡಬೇಕು. ಸೊ ನಾವು ಕಸ್ತೂರಿ ಅರಿಶಿನ ಯೂಸ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಸ್ಕಿನ್ನಿಗೆ ಎಫೆಕ್ಟ್ ಆಗಲ್ಲ ಮತ್ತು ಯಾವುದೇ ರೀತಿಯಾದ ಸ್ಟೇನ್ ಉಳ್ಕೊಳ್ಳಲ್ಲ ಮುಖದಲ್ಲಿ. ನಾವು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಅದನ್ನು ನಾವು ಒಂದು 5 ರಿಂದ 10 ನಿಮಿಷ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು. ಸೊ ಇವಾಗ ಈ ರೀತಿ ಸ್ಕ್ರಬ್ ಮಾಡ್ಕೊಂಡಿದ್ದ ನಂತರ 5 ರಿಂದ 10 ನಿಮಿಷ ಅದನ್ನು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ ನಾವು. ಸೊ ಡ್ರೈ ಆದಮೇಲೆ ನಾವು ಮುಖನ ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ನೀವು ವಾಶ್ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ರಿಸಲ್ಟ್ ಬರುತ್ತೆ. ಫಸ್ಟ್ ರಿಸಲ್ಟಲ್ಲೇ ನಿಮಗೆ ಅಂದರೆ ಫಸ್ಟ್ ಯೂಸಲ್ಲೇ ತುಂಬ ಒಳ್ಳೆ ಗ್ಲೋ ಬರುತ್ತೆ, ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗುತ್ತೆ, ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.